ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಅವ್ರಿಗೆ ಕೆಲಸ ಕೊಡಕೂಡ್ದು ಸರ್. ಒಂದು ವೇಳೆ ನನ್ನ ಕಣ್ಣು ತಪ್ಪಿಸಿ ನೀವೇನಾದರೂ ಅವರಿಗೆ ಕೆಲಸ ಕೊಟ್ಟರೆ ನಿಮ್ಮ ಬ್ಯಾಂಕ್ನಲ್ಲಿರುವಂಥ ನಮ್ಮ ಅಕೌಂಟ್ನ ಕ್ಲೋಸ್ ಮಾಡಿ ಡಿಪಾಸಿಟ್ ಅಷ್ಟು ವಾಪಸ್ ತಗೋತೀನಿ. ಎಸ್. ಯಾರ್ದು ಸರ್ ಫೋನು? ಹರಿಪ್ರಸಾದ್ ಅವ್ರದ್ದಾ? ಹೌದು. ಸಾರಿ ಸರ್ ಪ್ಲೀಸ್. ಬದುಕಿರೋದಕ್ಕಿಂತ ಸಾಯದ ವಾಸಿ. ಬೇಬಿ ಅತ್ತೆ ಅಜ್ಜಿ 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 ಏ ಕಲಾ, ಹೊಟ್ಟೆ ತುಂಬ ಹಸಿತಾ ಇದೆ, ತಿನ್ನೋಕೇನಾದರೂ ಇದೆಯೇನೆ? ನಿಮಗೆ ಶ್ರೀಮಂತಿಕೆ ಹಸುವು ನಿಮ್ಮ ಎದುರುಗಡೆ ಬಿದ್ದಿದೆಯಲ್ಲ, ಚಿನ್ನ ದುಡ್ಡು ಎಲ್ಲ, ಅದನ್ನೇ ತಿಂದು ನಿಮ್ಮ ಹಸುವನ್ನ ನೀಗಿಸ್ಕೊಳ್ಳಿ. ಓ, ನಿಮ್ಮ ಅತ್ತೆನ ಮುದ್ದು ಓರ್ಗಿ ತೀರನ್ನ ಹೊರಗಡೆ ಹಾಕ್ಬಿಟ್ಟೆ ಅಂತ ಕೋಪನಾ? ಕೋಪ ಬರ್ದೇ ಇರತ್ತಾ? ಈ ವಯಸ್ಸಲ್ಲಿ ನೋಡ್ಕೋಬೇಕಾದ ತಾಯಿನ ಮನೆಯಿಂದ ಹೊರಗೆ ಹಾಕಿದ್ರಿ, ಗಂಡ ಬಿಟ್ಟು ಬಂದಿರೋ ತಂಗಿನ ಮನೆಯಿಂದ ಆಚೆ ದುಡಿದ್ರಿ. ನೀವು ಮಾಡಿದ ತಪ್ಪಲ್ವಾ? ತಪ್ಪು ಮಾಡಿದ್ರೇ ಮಜಾ ಬರೋದು ಕಣೆ. ಅವತ್ತು ನಿಮ್ಮಪ್ಪ ತಪ್ಪು ಮಾಡಿದ್ದಕ್ಕೆ ನೀನು ನನಗೆ ಸಿಕ್ಕಿದ್ದು, ಇಲ್ಲ ಅಂದ್ರೆ ಸಿಗ್ತಾ ಇದೆಯಾ? ಹೌದು, ಆಗ ಜೋಪಾನವಾಗಿದ್ದಿದ್ರೆ ಇವತ್ತು ಈ ಥರ ಕಷ್ಟಪಡೋ ದಿನಗಳು ಬರ್ತಾ ಇರಲಿಲ್ಲ. ತಡ್ಡಿ ಮುಂದೆ ದುಡ್ಡು ಕಾಸು ಚಿನ್ನ ಎಲ್ಲ ಹಾಸಿ ಹೊತ್ಕೊಂಡು ಬಿದ್ದಿದೆ ಹಂಗೆ. ಇದನ್ನ ಕಷ್ಟ ಅಂತೀಯಲ್ಲ. ಹೊರಗೆ ಹೋಗೋಣ, ಸಂತೋಷವಾಗಿರೋಣ, ಮಜ್ಜಾ ಮಾಡೋಣ. ಹರಿ ನನ್ನನ್ನು ಮಾತ್ರ ಮನೆಯಿಂದ ಆಚೆ ಹಾಕಿದ್ರೆ ಖಂಡಿತ ನಮ್ಗೆ ಇಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ. ನಿಮ್ಮೆಲ್ಲರನ್ನು ಮನೆಯಿಂದ ಆಚೆ ಹಾಕ್ಬಿಟ್ನಲ್ಲ ಪಾಪಿ. ಹೇಳಿದ್ರೆ ನಾವೇ ಎಲ್ಲ ಬಿಟ್ಕೊಡ್ಬೋದಾಗಿತ್ತು ಹರಿ ಚಿಕ್ಕಪ್ಪನಿಗೆ. ಆದರೆ ಎಲ್ಲರೂ ಫಾರ್ಮ್ ಹೌಸ್ ಹೋದಾಗ ಈ ಥರ ಮಾಡಿಬಿಟ್ರಲ್ಲ. ಆ ಹರಿ ಮುಂಚೆಯಿಂದನೂ ಹಾಗೇ ಇದ್ದಷ್ಟೇ. ಅವನ್ನ ಎಷ್ಟು ತಿದ್ದಕ್ಕೆ ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ. ಅಂತ ದುಷ್ಟ ನನ್ನ ಹೊಟ್ಟೆಯಲ್ಲಿ ಅದು ಹೇಗೆ ಹುಟ್ಟಿದ್ನೋ ಏನೋ. ಮಾಡಬೇಕು, ಆದರೆ ನಿಮ್ಮ ಥರ ಮನೆಯವನ್ನೆಲ್ಲ ಹೊರಗೆ ಹಾಕಲ್ಲ. ನಿಮ್ಮಮ್ಮ ನಿಮ್ಮ ತಪ್ಪನ್ನೆಲ್ಲ ಕ್ಷಮಿಸಿ ನಿಮ್ಮನ್ನ ಮನೆ ಒಳಗೆ ಸೇರಿಸ್ಕೊಂಡಿದ್ರು. ಸ್ವಲ್ಪನಾದ್ರೂ ಕೃತಜ್ಞತೆ ಬೇಡ ನಿಮಗೆ? ಕೃತಜ್ಞತೆ? ನಾನೇನಾದರೂ ಕೃತಜ್ಞತೆ ಇಟ್ಕೊಂಡೇ ಬದುಕಿದಿದ್ರೆ ಈ ಮನೆ ಕಾರ್ ಡ್ರೈವರ್ ಆಗಿರ್ತಿದ್ದೆ, ನೀನು ಈ ಮನೆ ಅಡಿಗೆ ಕೆಲಸದೊಳಗಿರ್ತಿದ್ದೆ. ತಿಳ್ಕೊ, ಮಜಾ ಮಾಡೋಕ್ಕಾಗ್ತಿರ್ಲಿಲ್ಲ. ಅತ್ತೆ ನಿಮ್ಮ ಥರ ಕಲ್ಮನ್ಸವ್ರಲ್ಲ. ನೀವು ಸ್ವಲ್ಪ ದಿನ ಇದ್ದಿದ್ರೆ ನಿಮಗೆ ಕಂಪ್ನಿ ಜವಾಬ್ದಾರಿ ಎಲ್ಲ ವಹಿಸ್ತಿದ್ರು. ಅಷ್ಟ್ರಲ್ಲಿ ಹೀಗೆ ಮಾಡಿಬಿಟ್ರಲ್ರಿ, ಯಾಕೆ? ಪಾಪ ವಸುಗೆ ಇನ್ನೂ ಮದುವೆ ಆಗಿಲ್ಲ, ಅವಳು ಇಲ್ಲಿ ಬಂತಿದ್ಲು. ಅವಳನ್ನು ಮನೆಯಿಂದ ಹೊರಗೆ ಕಳಿಸ್ಬಿಟ್ರಿ. ನಂತ ಮಾಲ್ತಕ್ಕ ಗಂಡಂದ್ರಿಲ್ದೆ ಅತ್ತೆ ಆಶ್ರಯದಲ್ಲಿದ್ರು, ಅವರನ್ನು ಆಚೆ ದೂಡ್ಬಿಟ್ರಿ. ಜಾನ್ವಿ ಶ್ರೀನಿಧಿ ಜೀವನದಲ್ಲಿ ಏನೇನೋ ಸಮಸ್ಯೆಗಳು, ಈಗ ತಾನೇ ಸುಧಾರಿಸ್ಕೊಂಡು ಅವರು ಸಂತೋಷವಾಗಿ ಜೀವನ ಮಾಡಬೇಕು ಅಂತ ಆಸೆ ಪಡ್ತಿದ್ರು. ಅವ್ರಿಗೂ ಹೀಗೆ ಮಾಡಿಬಿಟ್ರಲ್ಲ. ಅವ್ರು ಎಲ್ಲರೂ ಶಾಪನೂ ನಿಮ್ಮ ತಟ್ಟೆ ಇರಲ್ಲ ನೋಡ್ತಾ ಇರಿ. ಇಷ್ಟು ವರ್ಷ ಆದ್ಮೇಲಾದ್ರೂ ಅವನು ಒಳ್ಳೇನಾಗ್ತಾನೆ, ಮನೆ ಜವಾಬ್ದಾರಿ ತಗೋತಾನೆ ಅಂದ್ಕೊಂಡಿದ್ದೆ. ಆದ್ರೆ ಎಂತ ಏಟು ಕೊಟ್ಬಿಟ್ನಲ್ಲ ಅವನು. ಹೀಗೆ ಮೋಸ ಮಾಡಿದ್ರೆ ಸಂಬಂಧಗಳಿಗೆ ಯಾವ ಬೆಲೆನಿಲ್ಲ ಅನ್ಸ್ಬಿಡುತ್ತೆ ಅಜ್ಜಿ. ಇನ್ನೊಂದು 2 ತಿಂಗಳಲ್ಲಿ ಹರಿನ ನಮ್ಮ ಕಂಪನಿಗೆ MD ಮಾಡಬೇಕು. ನಿಮ್ಮಿಬ್ಬರನ್ನು ನಮ್ಮ ಆಸ್ಟ್ರೇಲಿಯಾ ಆಫೀಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ
ಅವನ ಬುದ್ಧಿ ತೋರಿಸ್ಬಿಟ್ಟ ಅಯೋಗ್ಯ. ಒಳ್ಳೆ ಮೂಡಲ್ಲಿದ್ದೀನಿ, ನನ್ನ ಮನಸ್ಸು ಕೆಡಿಸ್ಬೇಡ. ನಿನಗೆ ಯಾವ ಒಡವೆ ಬೇಕು ಹೇಳು, ತಂದು ಕೊಡ್ತೀನಿ. ಎಂಥ ರೇಷ್ಮೆ ಸೇರ್ಬೇಕಾದ್ರು ಕೇಳು, ತಂದು ಬಿಸಾಕ್ತೀನಿ. ನನ್ಗೇನು ಬೇಕಾಗಿಲ್ಲ. ಆಸ್ತಿ, ಮನೆ, ಗೆಸ್ಟ್ ಹೌಸ್ ಎಲ್ಲ ನೀವೇ ತಗೊಂಡು ಹಾಳಾಗೋಗಿ. ಆದ್ರೆ ಅವ್ರಿಗೆಲ್ಲ ಇಲ್ಲಿರೋಕ್ಕೆ ಅವಕಾಶ ಮಾಡಿಕೊಡ್ರಿ. ಸಾಧ್ಯ ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಉಳಿದವರೆಲ್ಲ ಸುಮ್ಮನೆ ಇದ್ದಾರೆ, ಆದರೆ ಬೇಬಿ ಮಾಮ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅವಳ ಮಾತಿನ ರೀತಿ ತಪ್ಪು, ಆದರೆ ಅವಳ ಮಾತು ತಪ್ಪಲ್ಲ. ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಅವಳ ತನಗೆ ಏನು ಮಾಡೋಕ್ಕಾಗುತ್ತೆ? ಯಾವುದಾದ್ರೂ ಕಮ್ಮಿ ಬಾಡಿಗೆದೊಂದು ಮನೆ ನೋಡ್ಕೊಂಡು ಬಾರಿಸಿ. ವಿಚಾರಿಸ್ಕೊಂಡು ಬಂದೆ ಅಜ್ಜಿ. ಅಡ್ವಾನ್ಸು ಬಾಡಿಗೆ ಎರಡೂ ಜಾಸ್ತಿ ಹೇಳ್ತಿದ್ದಾರೆ. ಸದ್ಯಕ್ಕೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಅಯ್ಯೋ, ಏನು ಮಾಡೋದೀಗ? ಈ ಹೆಣ್ಮಕ್ಕಳನ್ನ ಎಷ್ಟು ದಿನ ಅಂತ ಈ ದೇವಸ್ಥಾನದಲ್ಲೇ ಇರು ಅಂತ ಹೇಳೋಕ್ಕಾಗುತ್ತೆ? ಅಜ್ಜಿ, ನನಗೊಂದು ಕೆಲಸ ಸಿಕ್ಕಿ ಸಂಬಳ ಬರೋವರೆಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ನನ್ನ ಹತ್ರನೂ ದುಡ್ಡಿಲ್ಲ. ಬ್ಯಾಂಕಿಗೆ ಕೆಲಸ ಕೇಳ್ಕೊಂಡು ಹೋಗಿದ್ದೆ. ನನಗೆ ಕೆಲಸ ಕೊಡಬಾರ್ದು ಅಂತ ಹರಿ ಚಿಕ್ಕಪ್ಪ ಮ್ಯಾನೇಜರಿಗೆ ಹೇಳಿದಾರಂತೆ. ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. 6 ಜನ ಹೆಣ್ಮಕ್ಳು ಶ್ರೀ ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತಾನೆ. ಕಾಲದಲ್ಲಿ ₹1 ಕೊಲೆ ಮಾಡ್ತಾರೆ. ಗುಲ್ಗಂಜಿ ಬಂಗಾರ ಇದ್ರು ಸೇಫ್ ಅಲ್ಲ. ಅಂಥದ್ರಲ್ಲಿ 6 ಜನ ಹೆಣ್ಮಕ್ಳು, ಅವ್ರ ಮೈ ಮೇಲೆ ಅಲ್ಪ ಸ್ವಲ್ಪ ಒಡವೆ ಅಲ್ಲ, 10 ರಿಂದ 12 ಲಕ್ಷ ತನಕ ಬೆಲೆ ಬಾಳೋ ಒಡವೆಗಳು. ಶ್ರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾನೋ, ಅವ್ರ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಾನೋ, ಅವನ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಾನೋ? ಪಾಪ ರೀ, ಪ್ಲೀಸ್. ನೀಚ. ನಮ್ಮ ಹತ್ರ ಇರೋದೆಲ್ಲ ಕಿತ್ಕೊಳ್ಳೋದು ಮಾತ್ರ ಅವನ ಉದ್ದೇಶ ಅಲ್ಲ. ನಾವು ಈ ಥರ ಒದ್ದಾಡೋದೆಲ್ಲ ನೋಡ್ಕೊಂಡು ಸಂತೋಷ ಪಡಬೇಕು ಅಂದ್ಕೊಂಡಿದ್ದಾನೆ. ಅವನು ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ. ಯಾರ್ದು ಫೋನು? ಅಪ್ಪಂದು. ಅವರಿಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್. ನೀನು ಅಪ್ಪನ ಹತ್ರ ಇದೆಲ್ಲ ಏನು ಹೇಳೋಕ್ಕೋಬೇಡ. ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ಕೊಂಬಿಡು. ನಮ್ಮ ಈಗಿನ ಸ್ಥಿತಿ ಗೊತ್ತಾದರೆ ಅವ್ರು ತುಂಬ ನೊಂದ್ಕೊಂಡ್ಬಿಡ್ತಾರೆ. ಹೌದು ಜಾನು, ಮಾವಂಗೆ ಈ ವಿಷಯ ಗೊತ್ತಾಗೋದು ಬೇಡ. ಆ ದೇವ್ರೆ ಅಪ್ಪನ ಕೈಯಲ್ಲಿ ಫೋನ್ ಮಾಡಿಸಿದ್ದಾನೆ ಅನ್ಸುತ್ತೆ. ಅಜ್ಜಿ, ನಾನು ಒಂದು ಮಾತು ಹೇಳ್ತೀನಿ, ನೀವು ಪ್ಲೀಸ್ ಒಪ್ಕೋಬೇಕು. ಏನು? ನೀವು ಹೇಳೋದು ನಿಜ ಅಜ್ಜಿ. ನಾವೆಲ್ಲರೂ ಹೀಗೆ ದೇವಸ್ಥಾನದಲ್ಲಿ ಇರೋಕ್ಕಾಗಲ್ಲ. ನನ್ನ ತವ್ರ ಮನೆಗೆ ಹೋಗೋಣ ಬನ್ನಿ. ಬೇಡ, ಅಲ್ಲಿಗೆ ಮಾತ್ರ ಖಂಡಿತ ನಾವು ಹೋಗೋದು ಬೇಡ ಜಾನ್ವಿ. ಯಾಕಜ್ಜಿ? ನಮಗೆ ಬೇರೆ ಯಾವ ದಾರಿನೂ ಇಲ್ಲ ನೋಡಿ. ಬೇರೆ ವ್ಯವಸ್ಥೆ ಆಗೋವರೆಗೂನಾದ್ರೂ ನನ್ನ ತವ್ರ ಮನೇಲಿ ಇರೋಣ, ಆಮೇಲೆ ಬೇಕಂದ್ರೆ ಶಿಫ್ಟ್ ಆಗೋಣ. ನೀನು ಯೋಚನೆ ಮಾಡಿದ್ದು ತಪ್ಪಲ್ಲ ಜಾನ್ವಿ, ಆದರೆ ನೀನು ಹೇಳಿದೆ ಅಂತ ನಾವು ತಕ್ಷಣ ನಿಮ್ಮ ತಂದೆ ಮನೆಗೆ ಹೋಗೋದು ಚೆನ್ನಾಗಿರಲ್ಲಮ್ಮ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ನಿನ್ನ ತವ್ರ ಮನೆಗೆ ಹೋದರೆ ನಿನಗೂ ಮರ್ಯಾದೆ ಇರಲ್ಲ, ನಮಗೂ ಮರ್ಯಾದೆ ಇರಲ್ಲ. ನನ್ನ ಮಗಳ ಸ್ಥಿತಿ ಹೀಗಾಯ್ತಲ್ಲ ಅಂತ ನಿಮ್ಮ ತಂದೆ ತುಂಬ ನೊಂದ್ಕೊಳ್ತಾರೆ ಜಾನ್ವಿ. ಆದ್ರೆ ನಮಗೆ ಬೇರೆ ಯಾವ ದಾರಿ ಇದೆ ಅಜ್ಜಿ? ನಾವೇ ಸಾಧ್ಯವಾದರೆ
ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಈ ದೇವಸ್ಥಾನನೇ ನಮ್ಗೆ ಆಶ್ರಯ. ಆದರೆ ನಿಮ್ಮ ತವ್ರ ಮನೆಗೆ ಮಾತ್ರ ಹೋಗೋದು ಬೇಡ ಬೇಡ. ಹೌದು ಜಾನು, ನನ್ನ ಅಭಿಪ್ರಾಯನೂ ಅದೇ. ಇನ್ನು 4-5 ದಿನ ಹೇಗಾದರೂ ತಳ್ಳೋಣ. ಆಮೇಲೆ ನಾನು ಸ್ವಲ್ಪ ದುಡ್ಡು ಅರೇಂಜ್ ಮಾಡಿ ಒಂದು ಬಾಡಿಗೆ ಮನೆ ಮಾಡೇ ಮಾಡ್ತೀನಿ. ಬಾ ಸುಮ್ಮನೆ, ಏನು ಮಾತಾಡ್ಬೇಡ. ಏನಾಯ್ತಕ್ಕ? ಎಲ್ಲಿ ಹೋಗಿದ್ಲು ಇವಳು? ದೇವಸ್ಥಾನ ಹಿಂದೆ ಬಾವಿ ಇಲ್ವಾ, ಅಲ್ಲಿ ಬೀಳಕ್ಕೆ ಹೋಗಿದ್ಲು. ಯಾವಾಗಿಂಗ್ ಮಾಡಕ್ ಹೋದೆ ಮಗಳೇ? ಇನ್ನೇನ್ ಮಾಡ್ಲಿ ಅಮ್ಮ? ಇರೋ ಮನೆ ಕಿತ್ಕೊಂಡ, ಕಂಪ್ನಿ ಕಿತ್ಕೊಂಡ, ಫಾರ್ಮ್ ಹೌಸ್ ಕಿತ್ಕೊಂಡ, ಉಳಿದಿರೋದೇನು ನನ್ನ ಜೀವ ತಾನೆ. ಇನ್ನೊಂದ್ಸಲ ಹೀಗೆಲ್ಲ ಮಾಡಕ್ ಹೋಗ್ಬೇಡ. ನಿನ್ ಕಾಲಿಗೆ ಬೀಳ್ತೀನಿ ಬೇಬಿ. ಪ್ಲೀಸ್ ಬೇಬಿ ಅತ್ತೆ, ನೀವು ಸಾಯೋ ಯೋಚನೆ ಮಾಡಬೇಡಿ. ಏನೋ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಹೌದು ಮಾಮ್. ಏನ್ ದಾರಿ ಸಿಗುತ್ತೆ ಈ ದೇವಸ್ಥಾನದಲ್ಲಿ? ಒಂದೇ ಕಸ ಗುಡಿಸ್ಬೇಕು, ಈ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯ್ಬೇಕು. ಇದಕ್ಕೋಸ್ಕರ ನಾನು ಬಕ್ಕಿರ್ಬೇಕಾ? ಇದಕ್ಕಿಂತ ಸಾಯಿದೆ ಮೇಲೂ. ಒಂದು ವೇಳೆ ಅಂಥ ಸಂದರ್ಭ ಬಂದರೆ ನಾನು ಆ ಕೆಲಸನ ಮಾಡಿ ನಿಮ್ಮನ್ನೆಲ್ಲ ನೋಡ್ಕೋತೀನಿ. ನಿಮ್ಮನ್ನು ಮಾತ್ರ ಖಂಡಿತವಾಗ್ಲೂ ಆ ಕೆಲಸ ಕಳಿಸೋದಿಲ್ಲ ನಾನು. ದಯವಿಟ್ಟು ಇನ್ಮೇಲಿಂದ ಅಂಥ ಕೆಟ್ಟ ಯೋಚನೆ ಮಾಡಬೇಡಿ. ನನ್ನಿಂದ ದೊಡ್ಡ ತಪ್ಪಾಗಿದೆ ಬೇಬಿ. ನಿಮ್ಮೆಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನ್ ಮಾಡ್ಲಿ, ನನ್ನ ಮಗ ನನಗೆ ಮೋಸ ಮಾಡಿಬಿಟ್ಟ. ನನಗೆ 1 ವಾರ ಸಮಯ ಕೊಡು, ಅಷ್ಟರಲ್ಲಿ ಏನಾದರೂ ಒಂದು ದಾರಿ ಹುಡುಕ್ತೀನಿ. ನಮ್ಮೆಲ್ಲರ ಹತ್ರ ಎಷ್ಟೊಂದು ದುಡ್ಡು ಇದೆಯಲ್ಲ, ನಾವ್ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀವಿ? ಏನ್ ಹೇಳ್ತಿದ್ಯಾ ವಾಸು? ಹ್ಞೂ ಜಾನ್ವಿ, ನಮ್ಮೆಲ್ಲರ ಹತ್ರ ಎಷ್ಟೊಂದು ಒಡವೆ ಇದೆ, ಬಳೆ ಇದೆ, ಉಂಗುರ ಇದೆ, ಸರಗಳೆಲ್ಲ ಇದೆ. ನನ್ನ ಹತ್ರನೂ ಇದೆ. ನನ್ನ ಹತ್ರನೂ ಇದೆ, ಬಳೆ ಇದೆ, ಡೈಮಂಡ್ ನೆಕ್ಲೆಸ್ ಇದೆ. ನನ್ನ ಹತ್ರನೂ ಇದೆ. ಇಂಥ ಸಮಯದಲ್ಲೇ ಚಿನ್ನ ಒಡವೆ ಎಲ್ಲ ಉಪಯೋಗ ಆಗೋದು. ತಗೋಸಿ, ಇದನ್ನ ತಗೊಂಡೋಗಿ ಹಣ ಇಟ್ಟು ದುಡ್ಡು ತಗೊಂಡ್ ಬಾ. ಏನಾಚೆ ನೀವು ಯಾವಾಗ ನೋಡಿದ್ರೆ ನಾನು ನಿಮಗೆಲ್ಲ ಚಿನ್ನ ಮಾಡಿಸ್ಬೇಕು ಅಂಥದ್ರಲ್ಲಿ ಬೇಡ. ಇಲ್ಲ ಕಣೋ, ಚಿನ್ನದಂಥ ಮಗ ಸೊಸೆ ನಮಗಿರ್ಬೇಕಾದ್ರೆ ಈ ಚಿನ್ನ ಎಲ್ಲ ಏನೂ ಬೇಕಾಗಿಲ್ಲ. ತಗೋಶ್ರೀ, ಇದನ್ನ ಅಡವಿಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ದುಡ್ಡು ತಗೊಂಡ್ ಬಾ. ನಮ್ ಕಷ್ಟನಾದ್ರೂ ಸ್ವಲ್ಪ ತೀರುತ್ತೆ. ತಗೋ, ನಮ್ಗೆ ಅನುಕೂಲ ಆದಾಗ ಬಿಡಿಸ್ಕೊಂಡ್ರೆ ಆಯ್ತು. ಹೋಗು. ಅಮ್ಮ, ನಾನು ನಿಮ್ಮನ್ನೆಲ್ಲ ಹಾಗೆ ಬಿಟ್ಟು ಕಳಿಸ್ಬಾರ್ದಾಗಿತ್ತು. ದಯವಿಟ್ಟು ನನಗೆ ಕ್ಷಮಿಸಿ. ನನಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ನಮ್ನೆಲ್ಲ ಮನೆ ಆಚೆ ಹಾಕೋಷ್ಟು ನೀನ್ ಕಟ್ಕೋ ಅಲ್ಲ ಅಂತ ನನಗೆ ಗೊತ್ತಿತ್ತಣ್ಣ. ಸಾರಿ ಬೇಬಿ, ಏನೋ ಕೆಟ್ಟಗಳಿಗೆ ಹಾಗೆ ನಡ್ಕೊಂಬಿಟ್ಟೆ. ಅಮ್ಮ ಅಮ್ಮ, ನಾನು ಕ್ಷಮಿಸ್ಬಿಡಮ್ಮ. ಯಾಕೆ ಹೀಗೆಲ್ಲ ಮಾಡ್ಬೇಕಂದ? ಯಾರಾದರೂ ಹೀಗೆಲ್ಲ ತಮಾಷೆ ಮಾಡ್ತಾರೇನೋ? ಮಾಡಬಾರ್ದಾಗಿತ್ತು, ನಾನು ಮಾಡಬಾರ್ದಾಗಿತ್ತಮ್ಮ.
ನಾನು ತಪ್ಪು ಮಾಡಿದಾಗಲೇ ನೀನು ಅಲ್ಲೇ ಅದೇ ಮನೇಲಿ ತೆಗೆದು ಕಪ್ಪಳಕ್ಕೆ ರಾಚಿಬಿಟ್ಟಿದ್ರೆ ಅಂತ ತಪ್ಪು ಮಾಡ್ತಿರ್ಲಿಲ್ಲಮ್ಮ ನಾನು. ಏನು ಚಿಕ್ಕಪ್ಪ ನೀವು, ನಾವೆಲ್ಲರೂ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಯಾಕೆ ಇಂಥ ಜೋಕ್ ಮಾಡಕ್ಕೆ ಹೋದ್ರಿ? ಹೌದು ಕಣೋ ಹರಿ, ನೋಡಿಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಒಡವೆನೆಲ್ಲ ಅಡ ಇಡಕ್ಕೆ ಹೊಟ್ಬಿಟ್ಟಿದ್ವಿ. ಅಯ್ಯೋ, ಎಂಥ ಕೆಲಸ ಮಾಡಕ್ಕೆ ಹೊಟ್ಬಿಟ್ಟಿದ್ರಿ. ನಾನಿರುವಾಗ ಅದಕ್ಕೆಲ್ಲ ಅವಕಾಶ ಕೊಡ್ತೀನ? ಈ ವಿಷಯ ಏನಾದ್ರು ಪೂರ್ವಣ್ಣ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಇನ್ಯಾವ ಟೆನ್ಷನ್ ಇಲ್ಲ, ನಾವೆಲ್ಲ ನಮ್ಮ ಮನೆಗೆ ಹೋಗ್ಬೋದು. ಒಡವೆ ಮಾತ್ರ ಅಡ ಇಡಲ್ಲ. ಅಯ್ಯೋ, ಒಡವೆ ಅಡ ಇಡಕ್ಕೆ ನಾನೇ ಬಿಡ್ತೀನಿ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಾನು ಈ ಹರಿಹರವರೆಗೂ ಅದಕ್ಕೆಲ್ಲ ಖಂಡಿತ ಅವಕಾಶ ಕೊಡಲ್ಲ. ಹಾಗಾದ್ರೆ ಮನೆಗೆ ಹೊರಡೋಣಪ್ಪ. ನಾನೇ ಇರಬೇಕಾದ್ರೆ ನಿಮಗೆ ಅಡ ಇಡೋಕ್ಕೆ ಬೇರೆ ಎಲ್ಲ ಅವಕಾಶ ಕೊಡ್ತೀನಿ ಹೇಳಿ? ನಾನು ದಿನಾ ಅವಸ್ಥೆಯಲ್ಲಿ ಬಂದು ನಿಮ್ಮನ್ನೆಲ್ಲ ಸಾರಿ ಕೇಳ್ಕೊಂಡು ಪಶ್ಚಾತ್ತಾಪದಿಂದ ನಿಮ್ಮನ್ನೆಲ್ಲ ವಾಪಸ್ ಮನೆಗೆ ಕರಿತೀನಿ ಅಂತ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಲ್ಲ? ಸುಮ್ಮನೆ ನಿಮ್ಮ ಖುಷಿಗೆ, ಜಸ್ಟ್ ಫಾರ್ ಫನ್. ಹಿಂಗಿತ್ತು ಆ್ಯಕ್ಟಿಂಗು? ಚೆನ್ನಾಗಿತ್ತಲ್ಲ? ಎಲ್ಲ ನಂಬಿಡ್ರಿ. ನೀನು ಬಿಡು, ಇವರೆಲ್ಲರಿಗಿಂತ ಮೊದಲೇ ಪೆಕ್ರು, ನಂಬ್ಕೊಂಡೇ ಇರ್ತೀಯ. ಅಂದ್ರೆ ಇಷ್ಟೊತ್ತು ನೀನು ಮಾಡಿದ್ದೆಲ್ಲ ನಾಟಕನಾ? ನಿಜ ಅಲ್ವಾ ಹರಿ? ಮತ್ತಿನೇನು, ನಾನೇನಾದ್ರು ನಿಜವಾಗ್ಲೂ ಬಂದು ನಿಮ್ಮ ಇಲ್ಲಿಂಗ ಕರ್ಕೊಂಡು ಹೋಗಿ ಮನೆಗೆ ಸೇರಿಸ್ಕೊಂಡ್ಬಿಟ್ರೆ ಆಮೇಲೆ ನಾನು ಈಗ ನೀವಿದ್ದೀರಲ್ಲ ಈ ಸ್ಥಿತಿ, ದೇವಸ್ಥಾನ ಮುಂದೆ ಕೂತ್ಕೊಂಡು ಅಮ್ಮ ಅಕ್ಕ ಅಂತ ಭಿಕ್ಷೆ ಬಿಡಬೇಕಾಗತ್ತೆ ಅಷ್ಟೇ. ತನ್ನ ಗಂಡ ಕುಡ್ಕನೇ ಆಗಿರಲಿ ಕೆಡ್ಕನೇ ಆಗಿರಲಿ ರಾಜನ್ ಥರ ಇರಬೇಕು ಅನ್ನೋದು ನನ್ನ ಶ್ರೀಮತಿ ಕಲಾ ಅವರ ಹೆಬ್ಬೈಕೆ. ಅದನ್ನು ಪೂರೈಸಿದೆ ಅಷ್ಟೇ. ನನ್ನ ಶ್ರೀಮತಿ ಕಲಾದೇವಿ ಅವಳಾಗವಳೆ ನನ್ನ ಹತ್ರ ಬಂದು 10-12 ಲಕ್ಷ ರೂಪಾಯಿ ಒಡವೆ ನಿಮ್ಮ ಮೈ ಮೇಲಿದೆ ಅಂತ ಹೇಳಿದ್ಲು ಅಲ್ವೇನಾ? ಅಯ್ಯೋ ಬನ್ರಿ, ದೇವಸ್ಥಾನದಲ್ಲಿ ಅವರೆಲ್ಲ ಇದ್ದಾರೆ, ಹೋಗಿ ಒಡವೆಗಳನ್ನೆಲ್ಲ ಕಿತ್ಕೊಂಡ್ಬಿಡ್ಬಿಡೋಣ ಅಂತ ಅವಳೇ ಸಾರಥಿಯಾಗಿ ನಾನು ಇಲ್ಲಿ ಕರ್ಕೊಂಬಂದ್ಲು. ನೀವಾಗ ನೀವೇ ಏನು ಸದ್ದಿಲ್ಲದೆ ಎಲ್ಲ ಒಡವೆಗಳನ್ನೂ ಬಿಚ್ಕೊಟ್ಬಿಡಿ. ಕಲಾ, ಸಹಾಯ ಮಾಡು. ಬನ್ನಿ ಬನ್ನಿ ಬನ್ನಿ, ಗೌರವಾನ್ವಿತವಾಗಿ ನಿಮ್ಮ ಸದಿಚ್ಛೆಯಿಂದ ಎಲ್ಲರೂ ಒಡವೆಗಳನ್ನು ಬಿಚ್ಚಿ ಹಾಕತಕ್ಕದ್ದು. ಯಾಕೆ ಯಾರು ಜರುಗ್ತಾನೆ ಇಲ್ಲ? ಕನ್ನಡದಲ್ಲಿ ಹೇಳಿದ್ರೆ ಅರ್ಥವಾಗಲ್ವಾ? ನನಗೆ ಬೇರೆ ಭಾಷೆನೂ ಭಾಳ ಚೆನ್ನಾಗಿ ಗೊತ್ತು ಅಂತ ನಿಮಗೆ ಗೊತ್ತಿದೆ. ಇದೆಲ್ಲ ನಮ್ಮ ಒಡವೆ ಕಣೋ, ಇರೋದನ್ನೆಲ್ಲ ಕಿತ್ಕೊಂಡೆ. ಇದನ್ನು ಕಿತ್ಕೊಳಕ್ ಬಂದಿದೀಯಾ? ಇದೆಲ್ಲ ಕೊಡೋದಿಲ್ಲ, ಹೋಗು. ಹೀಗೆ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೇದಾಗಲ್ಲ ರೀ. ನಿನಗೂ ಒಳ್ಳೇದಾಗಲಿ ಅಂತಲೇ ನಾವು ಇದನ್ನು ಮಾಡ್ತಾ ಇರೋದು. ಸೈಲೆಂಟಾಗಿ ಸೈಡಲ್ಲಿ ಇದ್ಬಿಡ್ಬೇಕು. ನಂಗಿದೆಲ್ಲ ಬೇಡ. ಬೇಡ ಆದರೂ ಬಿಟ್ಟು ಹಾಕು.
ನನಗೂ ಬೇಕಾದಷ್ಟು ಜನ ಗರ್ಲ್ ಫ್ರೆಂಡ್ಗಳಿದ್ದಾರೆ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಕೊಡ್ತೀನಿ, ವೇಸ್ಟ್ ಯಾಕೆ ಮಾಡೋದು? ಚಿಕ್ಕಪ್ಪ ಇದು ಅನ್ಯಾಯ. ಅನ್ಯಾಯ ಅಲ್ಲಪ್ಪ, ಇದೇ ನ್ಯಾಯ. ಬೇಕಾದ್ರೆ ನ್ಯಾಯವಾದಿಗಳನ್ನ ಕರಿತೀನಿ, ಪರಿಶೀಲಿಸು. ಅಪ್ಪ ಲಾಯ್ರಿ ಬಾಯ್ಲಿ. ನಮ್ಮ ಮಾತೋಶ್ರೀ ಅವರು ತಾವು ನಿದ್ದೆಗಣ್ಣಲ್ಲಿ ಏನೇನು ಬರ್ಕೊಟ್ಟಿದ್ದಾರೆ ಅಂತ ಡೀಟೇಲ್ ಆಗಿ ಓದಿ ಹೇಳಪ್ಪ ಸ್ವಲ್ಪ. ಶಿವಪ್ರಸಾದ್ರವರ ಧರ್ಮಪತ್ನಿಯಾದ ನಾನು ತಾರೀಕು ಆಗಸ್ಟ್ 22ನೇ ಧನ್ವಂತರಿ ಸೂಪರ್ ಹಾಸ್ಪಿಟಲ್ನಲ್ಲಿ ಇದ್ದುಕೊಂಡು ಸಿದ್ಧಪಡಿಸಿರುವ ವಿಲ್ಲಿನ ಪ್ರಕಾರ ನನ್ನ ಸಮಸ್ತ ಸ್ಥಿರ ಹಾಗೂ ಚರ ಆಸ್ತಿಯನ್ನು ನನ್ನ ದ್ವಿತೀಯ ಪುತ್ರ ಹರಿಪ್ರಸಾದ್ಗೆ ಸೇರತಕ್ಕದ್ದು ಇಂತಿ ಅನ್ನಪೂರ್ಣ ಶಿವಪ್ರಸಾದ್. ಸ್ಥಿರಾಸ್ತಿ ಅಂದರೆ ಮನೆ, ಕಂಪನಿ, ಫಾರ್ಮ್ ಹೌಸು, ಗೆಸ್ಟ್ ಹೌಸು ಇತ್ಯಾದಿ. ಚರಾಸ್ತಿ ಅಂದರೆ ಚಿನ್ನ, ಬೆಳ್ಳಿ, ಒಡವೆ, ಎಫ್ ಡಿ ಇತ್ಯಾದಿ. ಅರ್ಥ ಆಯ್ತಾ?